ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಇದು ಆಂಧ್ರ ಪ್ರದೇಶ ರಾಜಕೀಯದ ಕಥಾನಕ. ತೆಲುಗು ಚಿತ್ರರಂಗದ ಸ್ಟಾರ್ ಚಿರಂಜೀವಿ ಅವರ ಕನಸಿನ ಕಥೆ. ಅದೇ ಈ ಹೊತ್ತಿನ ವಿಶೇಷ. ಮೆಗಾ ಸ್ಟಾರ್ ಬನೇಗ ಸಿಎಂ. ಸಿನಿಮಾದಲ್ಲಿ ಸಿಎಂ ಆಗ್ತೀರಾ? ಇದು ಚಿರಂಜೀವಿಗೆ ಪತ್ರಕರ್ತರು ಕೇಳಿದ ಪ್ರಶ್ನೆ. ಬಣ್ಣದ ಲೋಕದಲ್ಲಿ ಸ್ಟಾರ್ಗೆ ಇಂತಹ ಪ್ರಶ್ನೆ ಕಾಮನ್ ಆಗಿರುತ್ತೆ. ಆದರೆ ಅದಕ್ಕೆ ಮೆಗಾ ಸ್ಟಾರ್ ಕೊಟ್ಟ ಉತ್ತರ ಇದೆಯಲ್ಲ, ಈಗ ಇಡೀ ಆಂಧ್ರ ಪ್ರದೇಶದಲ್ಲಿ ಸಂಚಲನ ಸೃಷ್ಟಿಸಿರೋದು ಇದೇ ಸ್ಟೇಟ್ಮೆಂಟ್. ಇತ್ತೀಚೆಗಷ್ಟೇ ಚಿರಂಜೀವಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಅವರಿಗೆ ಪತ್ರಕರ್ತರು ಕೇಳಿದ ಪ್ರಶ್ನೆ ತುಂಬಾ ಸಿಂಪಲ್. ಪತ್ರಕರ್ತರು ಅವರಿಗೆ ಕೇಳಿದ್ದು, ನೀವೀಗ ಯಾವುದಾದ್ರೂ ಸಿನಿಮಾದಲ್ಲಿ ಸಿಎಂ ಪಾತ್ರದ ఆఫర్ ಬಂದ್ರೆ ఒప్పుకొల్ತೀರಾ ಅಂತ. రాజకీయాల్లో చాలా సీరియస్ గా నాకు ఇప్పుడు మళ్ళీ సినిమాల వైపు దృష్టి సారించడం అంత సబబు కాదు, అది కరెక్ట్ కాదని అనుకుంటున్నాను. ఆ కోరిక నా కోరిక మీ కోరిక తీర్చేందుకు రామ్ చరణ్ ఉన్నారు కాబట్టి ఐ థింక్ ఆ గ్యాప్ ని తను ఫిలప్ చేయాలని, ఆ సంతోషాన్ని నా యొక్క దీన్ని కూడాను తన ద్వారా మీకు వినోదం లభిస్తుందని ఆశాభావంతో వ్యక్తం చేస్తున్నాను. ఇక ఆ రంగం కాదనుకుని ఒక రోజున ఈ రంగంలోకి వచ్చిన తర్వాత నన్ను సీరియస్ గానే ప్రజాసేవ వైపు మొగ్గు చూపే విధంగా మీరందరూ ఆశీస్సులు అందజేస్తారని భావిస్తాను. ಚಿರು ಅವರ ಈ ಉತ್ತರವೇ ಈಗ ಆಂಧ್ರ ರಾಜಕೀಯದಲ್ಲಿ ತಳಮಳ ಸೃಷ್ಟಿಸಿದೆ. ಅದರಲ್ಲೂ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದಲ್ಲಿ. ಚಿರಂಜೀವಿ ತಮ್ಮ ಪ್ರಜಾರಾಜ್ಯಂ ಪಕ್ಷವನ್ನ ಸ್ಥಾಪಿಸಿದಾಗ ಕಾಂಗ್ರೆಸ್ ಅಷ್ಟೇ ಅಲ್ಲ, ತೆಲುಗು ದೇಶಂ ಪಕ್ಷ ಕೂಡ ಸ್ವಲ್ಪ ಚಿಂತೆಗೊಳಗಾಗಿತ್ತು. ಯಾಕೆ ಅಂದ್ರೆ ತಿರುಪತಿಯಲ್ಲಿ ಚಿರಂಜೀವಿ ತಮ್ಮ ಪಕ್ಷವನ್ನು ಘೋಷಿಸಿದ ಪರಿ ಹಾಗಿತ್ತು. ಪ್ರಜಾರಾಜ್ಯಂ ಇಷ್ಟು ಅದ್ಧೂರಿಯಾಗಿ ಚಿರಂಜೀವಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ಎಲ್ಲರಿಗೂ ನೆನಪಾಗಿದ್ದವರು NTR. ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ, ತೆಲುಗು ದೇಶಂ ಸಂಸ್ಥಾಪಕ, ಚಿತ್ರನಟರೂ ಆಗಿದ್ದ NT ರಾಮರಾವ್. NT ರಾಮರಾವ್ ತಾವು ಸ್ಥಾಪಿಸಿದ್ದ ತೆಲುಗು ದೇಶಂ ಪಕ್ಷ ಸ್ಥಾಪನೆಯಾದ ಕೆಲವೇ ತಿಂಗಳುಗಳಲ್ಲಿ ಅಧಿಕಾರ ಪೀಠಕ್ಕೇರಿತು. ತೆಲುಗು ಚಿತ್ರರಂಗದಲ್ಲಿ NTR ನಂತರ ಆ ಸ್ಥಾನವನ್ನು ಅಲಂಕರಿಸಿದವರು ಮೆಗಾಸ್ಟಾರ್ ಚಿರಂಜೀವಿ. ಚಿರಂಜೀವಿಯವರ ಘೋಷಣೆ ಮತ್ತು ಪಕ್ಷದ ಧ್ಯೇಯವಾಕ್ಯ ಸಾಮಾಜಿಕ ನ್ಯಾಯ. ಅಂಬೇಡ್ಕರ್, ಗಾಂಧೀಜಿ, ಮದರ್ ಥೆರೇಸಾ ಅವರ ಆದರ್ಶಗಳನ್ನು ಇಟ್ಕೊಂಡು ಸಾಮಾಜಿಕ ನ್ಯಾಯ ನೀಡುತ್ತೇನೆ ಎನ್ನುವುದು ಚಿರಂಜೀವಿಯವರ ಘೋಷಣೆಯಾಗಿತ್ತು. ಅವರ ಪಕ್ಷದ ಚಿಹ್ನೆಯಲ್ಲೂ ಈ ಎಲ್ಲ ಅಂಶಗಳು ಇದ್ವು. ಅಷ್ಟೇ ಯಾಕೆ, ತಾನು ಸ್ಥಾಪಿಸುವ ರಾಜಕೀಯ ಪಕ್ಷ ಹೇಗಿರಬೇಕು ಅಂತ ಚಿರಂಜೀವಿ 1 ವರ್ಷ ಕಾಲ ಜನರಿಂದ ಸಲಹೆ ಸೂಚನೆ ಸ್ವೀಕರಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ರಚನೆಯಾಗಿದ್ದೆ ಪ್ರಜಾರಾಜ್ಯಂ. ಅದು 2008ನೇ ಇಸವಿ ಆಗಸ್ಟ್ 26, ಸ್ಥಳ ತಿರುಪತಿ. NTR ಅವರ ತೆಲುಗು ದೇಶಂ ಪಕ್ಷ ಕೂಡ ಅಲ್ಲಿಯೇ ಉದ್ಘಾಟನೆಯಾಗಿತ್ತು. ಪಕ್ಷ ಸ್ಥಾಪನೆಯಾದ ಬೆನ್ನಲ್ಲೇ ಆಂಧ್ರ ಪ್ರದೇಶದ ದೇವೇಂದ್ರ ಗೌಡ್ ಅವರ ನವ ತೆಲಂಗಾಣ ಪಾರ್ಟಿ PRPಯಲ್ಲಿ ವಿಲೀನವಾಯಿತು. ಎಲ್ಲಿ ನೋಡಿದ್ರೂ ಮುಗಿಬೀಳ್ತಾ ಇದ್ದ ಜನಸಾಗರ, ಚಿರಂಜೀವಿ ಭಾಷಣ ಕೇಳೋಕೆ ಹರಿದು ಬರುತ್ತಿದ್ದ ಜನಸ್ತೋಮ, ರಸ್ತೆಗಳಲ್ಲಿ ಮನೆಗಳ ಮೇಲೆ ನಿಂತು ಆಶೀರ್ವದಿಸುತ್ತಿದ್ದ ಹೆಣ್ಣು ಮಕ್ಕಳು. ಇವನ್ನೆಲ್ಲ ನೋಡಿದವರಿಗೆ ಚಿರಂಜೀವಿ ಅವರ ಪ್ರಜಾರಾಜ್ಯಂ ಇನ್ನೊಂದು ತೆಲುಗು ದೇಶಂ ಆಗುವುದು ಗ್ಯಾರಂಟಿ, ತೆಲುಗು ಚಿತ್ರರಂಗದ ಇನ್ನೊಬ್ಬ ಸ್ಟಾರ್ ಸಿಎಂ ಆಗೋದು ಪಕ್ಕಾ ಅನ್ನೋ ಭಾವನೆನೇ ಇತ್ತು. ಆದರೆ ಇದ್ಯಾವುದೂ ಆಗಲಿಲ್ಲ. 2009ರ ಚುನಾವಣೆಯಲ್ಲಿ ಪ್ರಜಾರಾಜ್ಯಂ ಪಕ್ಷ ಸೋತು ಸುಣ್ಣವಾಗಿತ್ತು. ಅಭಿಮಾನಿಗಳ ಶಿಳ್ಳೆ, ಚಪ್ಪಾಳೆ, ಜೈಕಾರಗಳು ವೋಟ್ ಆಗಿರಲಿಲ್ಲ. ಖುದ್ದು ಚಿರಂಜೀವಿ 2 ಕಡೆ ಚುನಾವಣೆಗೆ ನಿಂತಿದ್ರು. ತಮ್ಮದೇ ಹುಟ್ಟೂರಾದ ದಕ್ಷಿಣ ಗೋದಾವರಿಯ ಪಲಕೊಲ್ಲುವಿನಲ್ಲಿ ಸೋತಿದ್ರು. ತಿರುಪತಿಯ ಮತದಾರರು ಚಿರು ಕೈ ಹಿಡಿದಿದ್ರು. ಅಧಿಕಾರ ಪೀಠಕ್ಕೇರುವ ಕನಸಿನಲ್ಲಿದ್ದ ಪ್ರಜಾರಾಜ್ಯಂ 294 ಕ್ಷೇತ್ರಗಳಲ್ಲಿ ಕೇವಲ 18 ಸ್ಥಾನಗಳನ್ನಷ್ಟೇ ಪಡೆದುಕೊಳ್ತು. ಚಲಾವಣೆಯಾದ ಒಟ್ಟು ಮತಗಳಲ್ಲಿ 18% ವೋಟುಗಳಷ್ಟೇ ಚಿರಂಜೀವಿ ತೆಕ್ಕೆಗೆ ಬಿದ್ದಿದ್ವು. ಎಲ್ಲವೂ YSR ಅಲೆಯಲ್ಲಿ ಕೊಚ್ಚಿ ಹೋಗಿದ್ವು. ಜನರಿಗೆ ಚಿತ್ರನಟ ಕಂ ರಾಜಕಾರಣಿ ಚಿರಂಜೀವಿಗಿಂತ ಅದಾಗಲೇ ಮುಖ್ಯಮಂತ್ರಿಯಾಗಿದ್ದ YSR ದಿ ಬೆಸ್ಟ್ ಎನ್ನಿಸ್ಬಿಟ್ರು.
ಪ್ರಜಾರಾಜ್ಯಂ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಆದರೆ ಇದಾದ ಮೇಲೆ ಚಿರು ರಾಜಕೀಯ ನಡೆಗಳು ಎಡವಟ್ಟಾಗ್ತಾನೆ ಹೋದವು. ಈಗ ಪ್ರಜಾರಾಜ್ಯಂ ಪಕ್ಷ ಹುಟ್ಟಿದ 30 ತಿಂಗಳಲ್ಲೇ ಕಣ್ಣು ಮುಚ್ಚುತ್ತಿದೆ. ಹಾಗಿದ್ರೆ ಚಿರಂಜೀವಿ ರಾಜಕೀಯ ಜೀವನದಲ್ಲಿ ಮಾಡಿದ ತಪ್ಪುಗಳಾದ್ರೂ ಏನು? ಅವುಗಳನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.